ಕಳೆದ 6 ತಿಂಗಳಿಂದ ಕಂಪ್ಲೀಟ್ ಆಡಳಿತನೇ ಸ್ಥಗಿತ ಆಗಿದೆ ಅನ್ನೋದಕ್ಕಿಂತ ಕೂಡ ಕೆಟ್ಟ ಆಡಳಿತ ಕೊಡ್ತಾ ಇದ್ದಾರೆ. ಸ್ಥಗಿತ ಅಲ್ಲ, ಆಡಳಿತ ಕೆಟ್ಟೋಗಿದೆ, ತುಂಬಾ ಕೆಟ್ಟ ಆಡಳಿತವನ್ನೇ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಯಾವ ಮಂತ್ರಿ ಯಾರನ್ನ ಯಾವ ಅಧಿಕಾರಿ ಕೂಡ ಯಾರು ಕ್ಯಾರಿ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ದಿರುವಂಥ ಒಂದು ವಾತಾವರಣಕ್ಕೆ ಇವತ್ತು ಈ ಸರ್ಕಾರ ಬಂದಿರುವಂಥದ್ದು. ನಿನ್ನೆ ನಾನು ಟಿವಿಗಳಲ್ಲಿ ನೋಡ್ತಾ ಇರೋ ಟೈಮ್ನಲ್ಲಿ ಕೇರಳದಲ್ಲಿ ಇವತ್ತೇ ತೀರ್ಮಾನ ಆಗ್ಬಿಡುತ್ತೆ ನಾಯಕತ್ವ ಅಂತೇಳಿ ಹೇಳ್ತಾ ಇದ್ರು. ಅಂದ್ರೆ ಇವತ್ತು ಈ ಸಾಧನಾ ಸಮಾವೇಶ ಮುಗಿದ ಮೇಲೆ ಏನಾದ್ರೂ ಸಿದ್ದರಾಮಯ್ಯ ಅವರು ಇವತ್ತು ಘೋಷಣೆ ಮಾಡ್ತಾರೆ ಹೊಸ ಮುಖ್ಯಮಂತ್ರಿಯನ್ನ, ಅವ್ರ ಬಾಯಿಂದಲೇ ಘೋಷಣೆ ಮಾಡ್ತಾರೆ ಇಲ್ಲ ಅನ್ನೋದನ್ನ ನಾವು ನೋಡ್ಬೇಕು. ಹಾಗಾಗಿ ಒಟ್ಟಾರೆ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ವೀಕ್ ಆಗಿರುವಂತ ಹೈಕಮಾಂಡ್ ಅಂತ ಈಗಾಗಲೇ ಪ್ರೂವ್ ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಅವರಲ್ಲಿ ಏನಾಗುತ್ತೆ, ಇದು ಅವ್ರ ಕೊನೆ ಒಂದು ಸಮಾವೇಶನ ಅಥವಾ ಅವ್ರು ಇನ್ನೂ 2 ವರ್ಷ ಮಾಡ್ತಾರ ಸಿದ್ದರಾಮಯ್ಯ ಅವರು? ಯಾಕಂದ್ರೆ ಅವ್ರು ತುಂಬಾ ಬಹಳ ಜಾಣರು. ಯಾಕೆಂದ್ರೆ ಬಹಳ ಬಹಿರಂಗವಾಗಿ ಸರ್ಕಾರ ರಚನೆ ಆಗಿದ್ದ ದಿವಸದಿಂದನೇ ಅರ್ಧ ಅಂದ್ರೆ 2.5 ಇಯರ್ಸ್ ಅಧಿಕಾರ ಹಂಚಿಕೆ ಅಂತ ಹೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ ಮಾತುಕತೆ ಆಗಿ ಫೈನಲ್ ಆಯಿತು, ಒಪ್ಪಿಗೆ ಆಯಿತು ಅಂತ ಹೇಳಿ ಅದನ್ನ ಹೇಳ್ತಾ ಇದ್ರು. ಆದ್ರೆ ಇವಾಗ 3 ವರ್ಷ ಇನ್ನ 6 ತಿಂಗಳು ಟೈಮ್ ಹಿಡ್ಕೊಂಡು ಮೋಸ್ಟ್ಲಿ ಸಿದ್ದರಾಮಯ್ಯ ಅವ್ರಿಗಿರೋ ಬುದ್ಧಿವಂತಿಕೆಗೆ 2 ವರ್ಷ ತಳ್ಳೋದು ಅವ್ರಿಗೇನು ದೊಡ್ಡ ಕಷ್ಟ ಏನಲ್ಲ. ಯಾಕಂದ್ರೆ ಅವ್ರ ಹೈಕಮಾಂಡ್ ತುಂಬಾ ವೀಕ್ ಆಗಿರೋ ಕಾರಣ, ಅಥವಾ ಅವ್ರಿಗೇನಾದ್ರು ತುಂಬಾ ದೊಡ್ಡ ಗುಣ ಡಿ ಕೆ ನನ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಬಿಡು ಅಂತೇಳಿ ಅವ್ರು ಏನಾದ್ರು ದಯೆ ತೋರಿಸಿದ್ರೆ ಇದು ಸಮಾವೇಶ ಯಾವುದು ಆಗಲ್ಲ ಸರ್. ಏನಾಗ್ಬೇಕು ಅದೇ ಆಗುತ್ತೆ. ಅದು ಫೈನಲಿ ಸಿದ್ದರಾಮಯ್ಯ ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಅದೇ ಆಗುತ್ತೆ. ಇಲ್ಲ ಹೈಕಮಾಂಡ್ ಏನು ತೀರ್ಮಾನ ಬರಲ್ಲ, ಸಿದ್ದರಾಮಯ್ಯ ಅವ್ರ ತೀರ್ಮಾನ ಅಂತಿಮ. ಇವತ್ತು ಹೆಸರನ್ನ ಕರೆದ್ರೆ SR ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳೋದಕ್ಕಿಂತ ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಇಲ್ಲ. ಯಾಕಂದ್ರೆ ಇವತ್ತು ಕೋಮು ಗಲಭೆ ಆಗಿರ್ಬೋದು, ಸಮಾಜದಲ್ಲಿ ಇವತ್ತು ಬಿಜೆಪಿ ಬಗ್ಗೆ ಅಪಾದನೆ ಯಾರೇ ಮಾಡಿದ್ರು ಕೂಡ ನಾವು ಒಪ್ಪಲ್ಲ. ಇವತ್ತು ಅಲ್ಪಸಂಖ್ಯಾತರನ್ನ ಹೆಚ್ಚಾಗಿ ಓಲೈಕೆ ಮಾಡೋದ್ರ ಮೂಲಕ ಹಿಂದೂಗಳ ವಿರೋಧಿಯಾಗಿ ಇವತ್ತು ಈ ಸರ್ಕಾರನೇ ಅವ್ರೇ ರೆಡಿ ಮಾಡ್ಕೊಂತಾರೆ. ಸೊ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇವಾಗ ಹಿಜಾಬ್ ವಿಷಯದಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೂ ಕೂಡ ಇವತ್ತು ಅದನ್ನ ಸರ್ಕಾರ ಒಂದು ಜೀವೋ ಪಾಸ್ ಮಾಡುತ್ತೆ ಅಂತಂದ್ರೆ ಇವತ್ತು ಕೋರ್ಟ್ಗಳಿಗೆ ಬೆಲೆ ಇಲ್ದಂಗಾಗಿದೆ. ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗಳನ್ನೇ ಇವತ್ತು ಕ್ಯಾರಿ ಅಂದಿಲ್ದಂಗೆ, ನ್ಯಾಯಸ್ಥಾನಗಳಿಗೆ ಗೌರವ ಕೊಡದೇನೆ ಇವತ್ತು ಇವರು ಜೀವ ಇಶ್ಯೂ ಮಾಡ್ತಾರೆ. ಯಾರು ಕೇಳಿದ್ರಂತೇಳಿ ಇವರು ಜೀವ ಇಶ್ಯೂ ಮಾಡ್ತಾರೆ. ಇಶ್ಯೂ ತಣ್ಣಗಾಗಿತ್ತು, ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿ ಎಲ್ಲರೂ ಸಂತೋಷವಾಗಿದ್ದಾರೆ. ಇದ್ದಕ್ಕಿದ್ದಂಗೆ ಸಮಾಜನ ಒಡೆಯುವ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋ ಕಾರಣ ಇದು ಆಟೋಮೆಟಿಕ್ ಆಗಿ ಹಿಂದೂಗಳಲ್ಲಿ ಐಕ್ಯತೆ ಅನ್ನೋದು ತಾನಾಗಿ ಬಂದ್ಬಿಡುತ್ತೆ. ನಾನು ಕೂಡ ಯಾವುದೇ ಶಾಲೆ ಕಾಲೇಜುಗಳಿಗೆ ಹೋದ್ರು ಕೂಡ ಇದೇ ವಿಷಯವನ್ನೇ ನಾನು ಬಹಿರಂಗವಾಗಿ ಕೇಸರಿ ಶಾಲೆ ಹಾಕೊಂಡು ಹೋಗೋದಕ್ಕೂ ತಮ್ಮದು ಇದೆ. ಕೇಸರಿ ಶಾಲೆ ಹಾಕೊಂಡು ಹೋಗೋದಕ್ಕೂ ಕೇಸರಿ ಪೇಟೆ ಸತ್ಕೊಂಡು ಹೋಗ್ಲಿ, ಕೇಸರಿ ಶಾಲೆ ಹಾಕೊಂಡು ಹೋಗ್ಲಿ. ನಾವು ಭಾರತೀಯರು, ನಮ್ಮ ಹಿಂದುತ್ವ, ನಮ್ಮ ದೇಶ, ನಮ್ಮ ಸನಾತನ ಧರ್ಮ. ಇಲ್ಲಿ ಉದಯನಿಧಿ ಸ್ಟಾಲಿನ್ ಬಗ್ಗೆ ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಫಸ್ಟ್ ಅವ್ರ ಮನೆಯಲ್ಲಿ ತಾಯಿಗೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡುವಂತ ಮಾತುಗಳಿವೆಲ್ಲ ಕೂಡ ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ನಾವು ಕೇಸರಿ ಶಾಲೆ ಹಾಕೊಂಡಿಲ್ದಂಗೆ ಅಮೆರಿಕದಲ್ಲಿ ಯಾರಾದ್ರೂ ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.